Hello everyone, welcome back to another video. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವು ದಿನನಿತ್ಯ ಬಳಸ್ತಕ್ಕಂತ ಇಂಗ್ಲಿಷ್ ಗಾದೆ ಮಾತುಗಳು ಮತ್ತು ನುಡಿಮುತ್ತುಗಳನ್ನು ಕಲಿತಾ ಇದ್ದೀವಿ. ಯಾರು ಬೇಸಿಕ್ ಇಂದ ಇಂಗ್ಲಿಷ್ ಕಲಿತಾ ಇರ್ತಾರೆ ಅವರಿಗೆ ನುಡಿಮುತ್ತುಗಳು ಹಾಗೂ ಬೇಸಿಕ್ ಇಂಗ್ಲಿಷ್ ಗಾದೆ ಮಾತುಗಳನ್ನು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿರುವುದಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ. ಅಂದರೆ ಕೆಲವರಿಗೆ ಸತ್ಯ ಹೇಳಿದರೆ ಸರಿ ಅನ್ಸೋದಿಲ್ಲ, ಸಿಟ್ಟು ಬರುತ್ತೆ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಟ್ರೂತ್ ಈಸ್ ಆಲ್ವೇಸ್ ಬಿಟರ್. ಬಿಟರ್ ಅಂದರೆ ಕಹಿ ಅಂತ ಅರ್ಥ. ಟ್ರೂತ್ ಈಸ್ ಆಲ್ವೇಸ್ ಬಿಟರ್. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ. ನೆಕ್ಸ್ಟ್ ಒನ್, ಎರಡೂ ಕೈ ಸೇರಿದರೆ ಚಪ್ಪಾಳೆ. ಇದಂತೂ ಭಾಳ ಕಾಮನ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಘಟನೆ ಅಥವಾ ಏನಾದರೂ ಒಂದು ಜಗಳ ಆಗಬೇಕಂದ್ರೆ ಇಬ್ಬರ ಇನ್ವಾಲ್ವ್ಮೆಂಟ್ ಬೇಕು, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಇಟ್ ಟೇಕ್ಸ್ ಟು ಕ್ವಾರೆಲ್. ಕ್ವಾರೆಲ್ ಅಂದರೆ ಜಗಳ ಆಡುವುದಕ್ಕೆ. ಇಟ್ ಟೇಕ್ಸ್ ಟು ಕ್ವಾರೆಲ್ ಅಂದರೆ ಎರಡೂ ಕೈ ಸೇರಿದರೆ ಚಪ್ಪಾಳೆ. ನೆಕ್ಸ್ಟ್ ಒನ್, ಆಸೆಯ ದುಃಖಕ್ಕೆ ಮೂಲ. ಅತಿ ಆಸೆ ಇದ್ದರೆ ಖಂಡಿತ ಜೀವನದಲ್ಲಿ ದುಃಖ ಬರುತ್ತೆ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಗ್ರೀಡ್ ಈಸ್ ದ ರೂಟ್ ಕಾಸ್ ಆಫ್ ಸಾರೋ. ಗ್ರೀಡ್ ಅಂದರೆ ಆಸೆ, ರೂಟ್ ಕಾಸ್ ಅಂದರೆ ಮೂಲ ಕಾರಣ, ಸಾರೋ ಅಂದರೆ ದುಃಖ. ಗ್ರೀಡ್ ಈಸ್ ದ ರೂಟ್ ಕಾಸ್ ಆಫ್ ಸಾರೋ. ಗಾದೆ ಮಾತುಗಳನ್ನು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ, ಅವು ಯಾವ ರೀತಿ ಇರುತ್ತೆ ಆ ರೀತಿಯೇ ನಾವು ಇಂಗ್ಲೀಷಲ್ಲಿ ಹೇಳಬೇಕು. ನೆಕ್ಸ್ಟ್ ಒನ್, ಆರೋಗ್ಯವೇ ಭಾಗ್ಯ. ಅಂದರೆ ನಮಗೆ ಆರೋಗ್ಯ ಒಳ್ಳೆಯದಿದ್ದರೆ ಅದೇ ಎಲ್ಲಕ್ಕಿಂತ ಮೇಲು, ರೈಟ್? ಆರೋಗ್ಯವೇ ಭಾಗ್ಯ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಅಂದರೆ ಆರೋಗ್ಯ, ವೆಲ್ತ್ ಅಂದರೆ ಸಂಪತ್ತು. ಆರೋಗ್ಯನೇ ಸಂಪತ್ತಿದ್ದ ಹಾಗೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ನೆಕ್ಸ್ಟ್ ಒನ್, ಕಾಯಕವೇ ಕೈಲಾಸ. ನಮ್ಮ ಕಾಯಕ ಅಂದರೆ ಕೆಲಸ ಏನಿದೆ ಅದೇ ನಮಗೆ ಕೈಲಾಸ. ಇದಂತೂ ಭಾಳ ಕಾಮನ್ ಆಗಿರ್ತಕ್ಕಂಥದ್ದು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ವರ್ಕ್ ಈಸ್ ವರ್ಷಿಪ್. ವರ್ಕ್ ಈಸ್ ವರ್ಷಿಪ್, ರೈಟ್? ನೆಕ್ಸ್ಟ್ ಒನ್, ಕುಣಿಯಲು ಬಾರದವನಿಗೆ ನೆಲಡೊಂಕು. ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ಒಂದು ಕೆಲಸನ ಹಚ್ಚಿದ್ವಿ, ಅವನು ಮಾಡ್ತಾ ಇಲ್ಲ, ಆ್ಯಕ್ಚುಲ್ ಆಗಿ ಅವನು ಬರುವುದಿಲ್ಲ, ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಎ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಅಂದರೆ ಒಬ್ಬ ಕೆಟ್ಟ ಕೆಲಸಗಾರ ಅವನೊಂದು ಸಾಮಗ್ರಿಗಳಿಗೆ ದೋಷ ಮಾಡ್ತಾನೆ. ಎ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್. ಕುಣಿಯಲು ಬಾರದವನಿಗೆ ನೆಲಡೊಂಕು. ನೆಕ್ಸ್ಟ್ ಒನ್, ದುಡ್ಡು ಮರದ ಮೇಲೆ ಬೆಳೆಯಲ್ಲ. ಇದಂತೂ ಭಾಳ ಕಾಮನ್. ಇದು ಸಾಮಾನ್ಯವಾಗಿ ಮನೆಯಲ್ಲಿ ಹೇಳ್ತಾರೆ, ಏನಾದರೂ ದುಡ್ಡು ಕೇಳಿದರೆ ದುಡ್ಡು ಮರದ ಮೇಲೆ ಬೆಳೀತವೇನು ಅಂತ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಮನಿ ಡಸಂಟ್ ಗ್ರೋ ಆನ್ ಟ್ರೀ. ಮನಿ ಡಸಂಟ್ ಗ್ರೋ ಆನ್ ಟ್ರೀ, ರೈಟ್? ನೆಕ್ಸ್ಟ್ ಒನ್, ಹೊಳೆಯುವುದೆಲ್ಲ ಚಿನ್ನವಲ್ಲ. ಅಂದರೆ ಕಾಣಿಸ್ತಕ್ಕಂಥದ್ದು ಅದು ನಿಜವಾಗ್ಲೂ ಅದೇ ಇರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಗ್ಲಿಟರ್ ಅಂದರೆ ಹೊಳೆಯುವುದು. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ನೆಕ್ಸ್ಟ್ ಒನ್, ಮನಸ್ಸಿದ್ದರೆ ಮಾರ್ಗ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಏನಾದರೂ ಒಂದು ಸಾಧಿಸುವ ಮನಸ್ಸಿದ್ದರೆ ನಮಗೆ ಖಂಡಿತವಾಗಿ ದಾರಿ ಸಿಗತ್ತೆ. ಇದಂತೂ ಭಾಳ ಕಾಮನ್ ಆಗಿರ್ತಕ್ಕಂಥದ್ದು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂದರೆ ಮನಸ್ಸಿದ್ದರೆ ಮಾರ್ಗ. ನೆಕ್ಸ್ಟ್ ಒನ್, ಬೊಗಳುವ ನಾಯಿ ಕಚ್ಚುವುದಿಲ್ಲ. ಇದು ಕೂಡ ತುಂಬ ಕಾಮನ್ ಆಗಿರ್ತಕ್ಕಂಥದ್ದು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್. ಬೈಟ್ಸ್ ಅಂದರೆ ಕಚ್ಚುವುದು, ರೈಟ್? ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್. ಬೊಗಳುವ ನಾಯಿ ಕಚ್ಚುವುದಿಲ್ಲ. ನೆಕ್ಸ್ಟ್ ಒನ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದನ್ನು ಸಾಮಾನ್ಯವಾಗಿ ಬಹಳ ಸಿಚುವೇಶನ್ಗಳಲ್ಲಿ ಹೇಳ್ತಾರೆ, ರೈಟ್? ಎಷ್ಟು ಅರ್ನ್ ಮಾಡ್ತಿ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡ, ಅಂದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಸ್ಟ್ರೆಚ್ ಯುವರ್ ಲೆಗ್ as much as the bed. Stretch your leg as much as the bed, right? Next one, ಅವಸರವೇ ಅಪಘಾತಕ್ಕೆ ಕಾರಣ, ರೈಟ್? ಅದು ಕರೆಕ್ಟ್ ಇದೆ, ರೈಟ್? ಅವಸರ ಮಾಡಿದರೆ ಏನಾದರೂ ಒಂದು ಅನಾಹುತ ಆಗುತ್ತೆ, ರೈಟ್? ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಹೇಸ್ಟ್ ಮೇಕ್ಸ್ ವೇಸ್ಟ್. ಹೇಸ್ಟ್ ಅಂದರೆ ಅವಸರ. ಹೇಸ್ಟ್ ಮೇಕ್ಸ್ ವೇಸ್ಟ್ ಅಂದರೆ ಅವಸರವೇ ಅಪಘಾತಕ್ಕೆ ಕಾರಣ. ನೆಕ್ಸ್ಟ್ ಒನ್, ಪರಿಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ. ಲೈಫಲ್ಲಿ ಏನಾದರೂ ಮಾಡಿ ಪರಿಶ್ರಮ ಮಾಡಲೇಬೇಕು, ಆವಾಗಲೇ ಫಲ ಸಿಗೋದು, ರೈಟ್? ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ನೋ ಪೇನ್ ನೋ ಗೇನ್. ನೋ ಪೇನ್ ನೋ ಗೇನ್. ನೆಕ್ಸ್ಟ್ ಒನ್, ಮಾಡು ಇಲ್ಲವೇ ಮಡಿ. ಇದಂತೂ ತುಂಬ ಕಾಮನ್ ಆಗಿರ್ತಕ್ಕಂಥದ್ದು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಡೂ ಆರ್ ಡೈ. ಡೂ ಆರ್ ಡೈ ಅಂದರೆ ಮಾಡು ಇಲ್ಲವೇ ಮಡಿ. ನೆಕ್ಸ್ಟ್ ಒನ್, ಒಗ್ಗಟ್ಟಿನಲ್ಲಿ ಬಲವಿದೆ. ಫಾರ್ ಎಕ್ಸಾಂಪಲ್, ನಾವು ಟೀಮ್ ಆಗಿ ಕೆಲಸ ಮಾಡಿದರೆ ಸಾಧಿಸಬಹುದು ಏನಾದರೂ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಯೂನಿಟಿ ಈಸ್ ಸ್ಟ್ರೆಂತ್. ಯೂನಿಟಿ ಈಸ್ ಸ್ಟ್ರೆಂತ್. ನೆಕ್ಸ್ಟ್ ಒನ್, ದಿನಕ್ಕೊಂದು ಸೇಬು ಡಾಕ್ಟರಿಂದ ದೂರ. ಅಂದರೆ ನಾವು ಸೇಬನ್ನು ತಿಂದರೆ ನಮಗೆ ಯಾವುದೇ ರೋಗಗಳು
ಬರೋದಿಲ್ಲ ಅಂತ. ರೈಟ್. ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ. ನೆಕ್ಸ್ಟ್ ಒನ್, ಸಮಯ ಹಣ ಇದ್ದಂತೆ. ರೈಟ್. ಟೈಮನ್ನು ವೇಸ್ಟ್ ಮಾಡಬಾರ್ದು, ಅದು ಹಣ ಇದ್ದಂತೆ, ತುಂಬ ವ್ಯಾಲ್ಯೂಯಬಲ್. ರೈಟ್. ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಟೈಮ್ ಈಸ್ ಮನಿ. ಟೈಮ್ ಈಸ್ ಮನಿ ಅಂದರೆ ಸಮಯ ಹಣ ಇದ್ದಂತೆ. ನೆಕ್ಸ್ಟ್ ಒನ್, ಮಾಡಿದುಣ್ಣು ಮಹಾರಾಯ. ರೈಟ್. ನೀವು ಏನಾದರೂ ಬೇರೆಯವರಿಗೆ ತಪ್ಪನ್ನು ಮಾಡಿದರೆ ನಿಮಗೂ ಕೂಡ ಆ ರೀತಿ ಜೀವನದಲ್ಲಿ ಬೇರೆಯವರು ತಪ್ಪು ಮಾಡೋರು ಸಿಗ್ತಾರೆ. ನೀವು ಯಾವ ರೀತಿ ಬೇರೆಯವರಿಗೆ ಸಹಾಯ ಮಾಡ್ತೀರಾ, ಬೇರೆಯವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ರೈಟ್. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂದರೆ ಮಾಡಿದುಣ್ಣು ಮಹಾರಾಯ. ನೆಕ್ಸ್ಟ್ ಒನ್, ಮುಖ ನೋಡಿ ಮಣಿ ಹಾಕಬೇಡ. ಅಂದರೆ ಮುಖ ನೋಡಿ ಅವನು ಈ ರೀತಿ ಇದ್ದಾನೆ, ಆ ರೀತಿ ಇದ್ದಾನೆ, ಕೆಟ್ಟದವನಿದ್ದಾನೆ, ಒಳ್ಳೆಯದವನಿದ್ದಾನೆ ಅಂತ ಜಡ್ಜ್ ಮಾಡಬೇಡ. ರೈಟ್. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಡೋಂಟ್ ಜಡ್ಜ್ ಬೈ ಅಪಿಯರೆನ್ಸ್. ಅಪಿಯರೆನ್ಸ್ ಅಂದರೆ ಕಾಣಿಸ್ತಕ್ಕಂಥದ್ದು. ಡೋಂಟ್ ಜಡ್ಜ್ ಬೈ ಅಪಿಯರೆನ್ಸ್ ಅಂದರೆ ಮುಖ ನೋಡಿ ಮಣಿ ಹಾಕಬೇಡ ಅಥವಾ ಮುಖ ನೋಡಿ ಜಡ್ಜ್ ಮಾಡಬೇಡ. ನೆಕ್ಸ್ಟ್ ಒನ್, ನಾಯಿ ಬಾಲ ಯಾವಾಗಲೂ ಡೊಂಕು. ಇದಂತೂ ತುಂಬ ಕಾಮನ್ ಆಗಿರ್ತಕ್ಕಂಥದ್ದು. ರೈಟ್. ನಾಯಿ ಬಾಲ ಯಾವಾಗಲೂ ಡೊಂಕು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ಡಾಗ್ ಟೇಲ್ ಈಸ್ ಆಲ್ವೇಸ್ ಬೆಂಟ್. ಟೇಲ್ ಅಂದರೆ ಬಾಲ ಅಂತ ಅರ್ಥ. ಡಾಗ್ ಟೇಲ್ ಈಸ್ ಆಲ್ವೇಸ್ ಬೆಂಟ್. ನಾಯಿ ಬಾಲ ಯಾವಾಗಲೂ ಡೊಂಕು. ನೆಕ್ಸ್ಟ್ ಒನ್, ಮಾತು ಬೆಳ್ಳಿ ಮೌನ ಬಂಗಾರ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಸೈಲೆನ್ಸ್ ಈಸ್ ಗೋಲ್ಡ್. ಸೈಲೆನ್ಸ್ ಈಸ್ ಗೋಲ್ಡ್ ಅಂದರೆ ಮಾತು ಬೆಳ್ಳಿ ಮೌನ ಬಂಗಾರ. Hey guys, thank you so much for watching this video. If you like the video, subscribe to the channel.